ಬಿಡದಿಯ ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನು ವಿರೋಧಿಸಿ ರೈತರು ಧರಣಿ ನಡೆಸಿದ್ದಾರೆ. ಪ್ರತಿಭಟನೆ ವೇಳೆ ವಿಷ ಸೇವನೆಗೆ ಅನ್ನದಾತರು ಯತ್ನಿಸಿದರು. ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ನ ವಿರೋಧಿಸಿ ಅನ್ನದಾತರು ಪ್ರತಿಭಟಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಿಷ ಸೇವನೆಗೆ ಅನ್ನದಾತರು ಮುಂದಾಗಿತ್ತು. ಬಿಡದಿಯ ಬೈರಮಂಗಲ ಗ್ರಾಮದಲ್ಲಿ ಪ್ರತಿಭಟನೆ ವೇಳೆ ಹೈಡ್ರಾಮಾ ನಡೆದಿದೆ. 5ನೇ ದಿನದ ರೈತರ ಹೋರಾಟಕ್ಕೆ ವಿಪಕ್ಷ ನಾಯಕ ಅಶೋಕ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಬಿಡದಿಯ ಬೈರಮಂಗಲ ಗ್ರಾಮದ ಪ್ರತಿಭಟನಾ ಸ್ಥಳಕ್ಕೆ ಅಶೋಕ್ ಭೇಟಿ ಕೊಟ್ಟಿದ್ರು. ರೈತರ ಹೋರಾಟಕ್ಕೆ ವಿಪಕ್ಷ ನಾಯಕ ಅಶೋಕ್ ಸಾಥ್ ನೀಡಿದ್ದಾರೆ. ಪ್ರತಿಭಟನೆ ಸಂದರ್ಭದಲ್ಲಿ ವಿಷ ಸೇವಿಸುವ ಯತ್ನ ಕೂಡ ನಡೆಯಿತು. ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೋಡಬಹುದು. ವಿಷದ ಬಾಟಲಿಯನ್ನ ನೀವಲ್ಲಿ ಗಮನಿಸ್ತಾ ಇದ್ದೀರಿ. ಐ ಥಿಂಕ್ ಅದು ಯಾರೋ ಪೆಸ್ಟಿಸೈಡ್ ಇರಬಹುದು. ದಯವಿಟ್ಟು ಈಗ ಇಲ್ಲೇ ನಿಮ್ಗೆ ಸಪೋರ್ಟ್ ಮಾಡಕ್ ಬಂದಿರೋದು ಆಯ್ತಾ. ಈ ತರ ಎಲ್ಲ ಮಾಡಿದ್ರೆ ಏನ್ ಅನ್ಕೋಬೇಕಲ್ಲ, ಏನ್ ಅನ್ಕೋಬೇಕು. ದಯವಿಟ್ಟು ಕುತ್ಕೊಳ್ಳಿ. ದಯವಿಟ್ಟು ನೋವು ಅರ್ಥ ಆಗ್ತಾ ಇದೆ, ಅದಕ್ಕೋಸ್ಕರ ಬಂದಿದ್ದಾರೆ ದೊಡ್ಡವರು. ದಯಮಾಡಿ ಸುಮ್ಮನಿರ್ಬೇಕು. ಕುತ್ಕೊಳ್ಳಿ ಎಲ್ಲ. ದಯವಿಟ್ಟು ಪೊಲೀಸರು ದಯವಿಟ್ಟು ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ದಯವಿಟ್ಟು ಹತಾಶರಾಗಬೇಡಿ. ಯಾರೇ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಡಿ. ಯಾರೇ ಆತ್ಮಹತ್ಯೆಯನ್ನು ಮಾಡುವಂತ ಪ್ರಯತ್ನವನ್ನ ತಾವು ಮಾಡಬೇಡಿ. ದಯವಿಟ್ಟು ರಾಮನಗರ ಪ್ರತಿನಿಧಿ ಪ್ರವೀಣ್ ನೇರ ಸಂಪರ್ಕದಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರವೀಣ್, ಪ್ರತಿಭಟನಾ ಸಂದರ್ಭದಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನ ವಿರೋಧಿಸಿ ನಡೀತಾ ಇರುವ ಪ್ರತಿಭಟನಾ ಸಂದರ್ಭದಲ್ಲಿ ಅಲ್ಲಿನ ಅನ್ನದಾತರು ಒಂದಷ್ಟು ರೈತ ಮಹಿಳೆಯರು ವಿಷವನ್ನ ಸೇವಿಸಲಿಕ್ಕೆ ಯತ್ನಿಸ್ತಾರೆ. ಅಶೋಕ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಸದ್ಯ ಏನ್ ನಡೀತಾ ಇದೆ, ಹೇಗಿದೆ ಅಲ್ಲಿನ ಪರಿಸ್ಥಿತಿ ಪ್ರವೀಣ್? ಬಿಡದಿ ಟೌನ್ಶಿಪ್ ನ ವಿರೋಧಿಸಿ ಕಳೆದ ಹಲವು ದಿನಗಳಿಂದ ಬಿಡದಿ ಭಾಗದ ಕಂಚಗಾರನಹಳ್ಳಿ ಜೊತೆ ಬೈರಮಂಗಲ ಗ್ರಾಮ ಪಂಚಾಯತಿಯ ರೈತರು ಕಳೆದ ಹಲವು ದಿನಗಳಿಂದ ಪ್ರತಿಭಟನೆ ಮಾಡಿದ್ರು. ಇತ್ತೀಚೆಗೆ ಏನೋ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಯಾವಾಗ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಆರಂಭ ಮಾಡ್ತು, ಆ ನಿಟ್ಟಿನಲ್ಲಿ ಕಳೆದ 5 ದಿನಗಳಿಂದ ಅಹೋರಾತ್ರಿ ಧರಣಿಯನ್ನ ಬಿಡದಿ ಹೋಬಳಿಯ ಬೈರಮಂಗಲದಲ್ಲಿ ಮಾಡ್ತಾ ಇರುವಂತದ್ದು. ಸದ್ಯ ಇವತ್ತು ಪ್ರತಿಭಟನೆಗೆ ಬೆಂಬಲ ಕೊಡುವಂತ ಸೂಚಕವಾಗಿ ಆರ್ ಅಶೋಕ್ ವಿಪಕ್ಷ ನಾಯಕ ಜೊತೆಗೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಕೂಡ ಬಂದಿದ್ರು. ಈ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ್ ಅವರು ರೈತರನ್ನ ಉದ್ದೇಶಿಸಿ ಭಾಷಣ ಮಾಡ್ತಿದ್ರು. ಆ ಸಂದರ್ಭದಲ್ಲಿ 3-4 ರೈತ ಮಹಿಳೆಯರು ಜೊತೆಗೆ ರೈತರುಗಳು ವಿಷದ ಬಾಟಲಿನ ತೆಗೆದುಕೊಂಡು ವಿಷವನ್ನ ಸೇವಿಸಲು ಕೂಡ ಯತ್ನ ಮಾಡಿದ್ರು. ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ನಮ್ಮ ಭೂಮಿಯನ್ನ ಕೊಡೋದಿಲ್ಲ, ನಮ್ಗಾಗಿ ಅಂದ್ರೆ ಸಾಕಷ್ಟು ದಿನಗಳಿಂದ ಹೋರಾಟ ಮಾಡ್ತಾ ಇದೀವಿ, ಸರ್ಕಾರ ನಮ್ಮ ಮನವಿಯನ್ನಾಗೆ ಸ್ಪಂದಿಸ್ತಾ ಇಲ್ಲ, ಹಾಗಾಗಿ ನಮ್ಗೆ ಬೇರೆ ದಾರಿ ಇಲ್ಲ, ಜಮೀನು ಕೊಟ್ಟಂತ ಸಂದರ್ಭದಲ್ಲಿ ನಮ್ಗೆ ಸಾವೇ ಗತಿ, ಹಾಗಾಗಿ ನಾವೆಲ್ಲರೂ ಕೂಡ ವಿಷ ಸೇವಿಸ್ತೀವಿ ಅಂತೇಳಿ ವಿಷ ಸೇವಿಸ್ಲಿಕ್ಕೆ ಯತ್ನಿಸಿದ್ರು. ಆ ಸಂದರ್ಭದಲ್ಲಿ ಅಲ್ಲಿದ್ದಂತ ಒಂದಷ್ಟು ರೈತರುಗಳವ್ರನ್ನ ಬಿಡಿಸಿ ಅಂದ್ರೆ ವಿಷದ ಬಾಟ್ಲನ್ನ ಕಿತ್ತಾಕಿ ಅವ್ರನ್ನ ಕೂಡಲೇ ಆಸ್ಪತ್ರೆಗೆ ಸೇರಿಸುವಂತ ಕೆಲಸ ಮಾಡಿದ್ರು. ಜೊತೆಗೆ ಅಶ್ವಥ್ ನಾರಾಯಣ್ ಕೂಡ ರೈತರಿಗೆ ಒಂದು ಆಶ್ವಾಸನೆ ಕೊಟ್ಟರು, ಯಾರು ಕೂಡ ಆತ್ಮಹತ್ಯೆಗೆ ಯತ್ನ ಮಾಡಬೇಡಿ, ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ, ನಾವು ಈ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ, ಸರ್ಕಾರ ಈ ಯೋಜನೆಯನ್ನ ಹಿಂಪಡೆಯುವವರು ಕೂಡ ಯಾವುದೇ ಕಾರಣಕ್ಕೂ ನೀವು ಹೋರಾಟವನ್ನ ಬಿಡಬೇಡಿ, ನಾವು ಕೂಡ ನಿಮ್ ಜೊತೆ ಇರ್ತೀವಿ ಅಂತೇಳಿ ಒಂದಷ್ಟು ರೈತರಿಗೆ ಆತ್ಮವಿಶ್ವಾಸ ತುಂಬುವಂತ ಕೆಲಸ ಮಾಡಿದ್ರು. ಆದ್ರೆ ಕಳೆದ ಹಲವು ದಿನಗಳಿಂದ ಕೂಡ ರೈತರು ಏನು ಈ ಟೌನ್ಶಿಪ್ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಹೋರಾಟ ಮಾಡ್ತಾ ಇದ್ರೆ, ಇದು ಆರೋಪಿ ಧರಣಿ ಕೂಡ ಮಾಡ್ತಾ ಇರುವಂತದ್ದು. ಸದ್ಯ ಇವತ್ತು ಬಿಜೆಪಿ ನಾಯಕರು ಕೂಡ ರೈತರಿಗೆ ಬೆಂಬಲ ಕೊಟ್ಟಿರುವಂತದ್ದು. ಸಿಂಧೂರ. ಓಕೆ, ಥ್ಯಾಂಕ್ ಯು ಪ್ರವೀಣ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.